ಹಾಗಾದ್ರೆ ವ್ಯಕ್ತಿ ಬೇಕೋ ಅವ್ರು ವರದಿ ಬೇಕಾಗಿಲ್ವಾ? ರೈತರ ಬಗ್ಗೆ ಹೇಳಿದ್ರಿ, ರಾಜ್ಯ ಸರ್ಕಾರ ಹಿಂದಿನ ರಾಜ್ಯ ಸರ್ಕಾರ 4,000 ಕೊಡ್ತಾ ಇತ್ತು ಕಿಸಾನ್ ಸಮ್ಮಾನ್ ಯೋಜನೆ. ಈ ಸರ್ಕಾರ ಬಂದ ಮೇಲೆ ನಿಲ್ಲಿಸ್ತು. ನಿಮ್ದು ಜಿಎಸ್ಪಿ ಹಣನ ತಗೊಂಡು ಗ್ಯಾರಂಟಿಗಳು ಕೊಡ್ತು 11,000 ಕೋಟಿ. ಸರ್, ಈಗ ನಾವು ಯಾವುದೇ ವಿಚಾರದಲ್ಲಿ ಯಾರು ತೊಂದರೆ ಆದರೂ ಕೂಡ ಸಾರ್ವಜನಿಕವಾಗಿ ನಿಮಗೆಲ್ಲ ಗೊತ್ತಿದೆ, ಪ್ರಶ್ನೆ ಮಾಡೇ ಮಾಡ್ತಾರೆ. ಒಂದು ಚಳುವಳಿ ತನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಯಾವುದೇ ಪಕ್ಷ ಆಗಿರಲಿ ಯಾರೇ ಆಗಿರಲಿ ತಪ್ಪು ಮಾಡಿದಾಗ ತಪ್ಪು ಅಂತಲೇ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಹೊರತುಪಡಿಸಿ ಈ ರೀತಿ ಜನಜಾಗೃತಿ ಬೇರೆ ಸಂದರ್ಭಗಳಲ್ಲಿ ಯಾಕೆ ಅನೇಕ ಸಮಸ್ಯೆಗಳಿದ್ದಾವೆ. ಈಗ ಕಾಂಗ್ರೆಸ್ ಪ್ರಣಾಳಿಕೆ ತಗೊಳ್ಳಿ, ಬಿಜೆಪಿ ಪ್ರಣಾಳಿಕೆ ತಗೊಳ್ಳಿ, ಯಾರಾದರೂ ಬಿಕಾಸ್ ನೀರಿನ ಬಗ್ಗೆ ಮಾತಾಡಿದಾರ, ಯಾರಾದರೂ ಎತ್ತಿನ ಬೆಳೆ ಬಗ್ಗೆ ಮಾತಾಡಿದಾರ, ಯಾರಾದರೂ ನಿರುದ್ಯೋಗದ ಬಗ್ಗೆ ಮಾತಾಡಿದಾರ? ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಈ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಸದಾನಂದ ಗೌಡರು ಬಂದಿದ್ದರು, ಯಡಿಯೂರಪ್ಪ ಅವರು ಬಂದಿದ್ದರು, ಕುಮಾರಸ್ವಾಮಿ ಅವರು ಬಂದಿದ್ದರು, ಎಲ್ಲ ಇವರು ಮುಖ್ಯಮಂತ್ರಿಗಳಿಗಿದ್ದಂಥವರೆಲ್ಲ ಕೂಡ ಬಂದಿದ್ದರು. ಇದೇ ಶಾಸಕರು ಅವತ್ತು ಶಾಸಕರಲ್ಲ, ಯಾರೋ ಸುಧಾಕರ್ ಅವರು ಒಂದು ದಿನ ನಮಗೆ ಕಾಲಾವಕಾಶ ಕೊಡಿ ಇಲ್ಲಿ ಧರಣಿ ಮಾಡಬೇಕಂತ ಅಂತ ಕೇಳ್ಕೊಂಡ್ರು. ಅವತ್ತು ಕೇಳ್ಕೊಂಡಿದ್ದ ಉದ್ದೇಶ ಏನು, ಡಾಕ್ಟರ್ ಪರಮಶಿವಯ್ಯ ಅವರ ವರದಿಯನ್ನು ಜಾರಿಗೊಳಿಸಬೇಕು, ನಮಗೂ ಒಂದು ದಿನ ಅದೊಂದು ಅವಕಾಶ ಮಾಡಿಕೊಡಿ ಅಂತ. ಗೆಲ್ಲೋವರೆಗೂ ಕೂಡ ಪರಮಶಿವಯ್ಯ ಅಂತ ಹೇಳಿದ್ರು. ಗೆದ್ದಾದ ಮೇಲೆ ಪರಮಶಿವಯ್ಯವ್ರನ್ನ ಬಿಟ್ಬಿಟ್ರು. ಆಮೇಲೆ ಏನು ಮಾಡಿದ್ರು, ಎತ್ತಿನ ಹೊಳೆಗೆ ಬಂದರು. ಎತ್ತಿನ ಹೊಳೆ ನಿಲ್ಲಿಸಿದ್ದು ಯಾರು? ಇವರು ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ಎತ್ತಿನ ಹೊಳೆನ ಚಾಲನೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ನಿಲ್ಲಿಸ್ಬಿಟ್ರಿ? ಎಷ್ಟು ಆವತ್ತು 800 ಕೋಟಿ ಇದ್ದಿದ್ದು ಇವತ್ತು ಎಷ್ಟು ಕೋಟಿ ಎತ್ತಿನ ಹೊಳೆಗೆ ಬಂಡವಾಳ ಆಗಿದೆ? ಸಾರ್ವಜನಿಕರು ನಾವು ಹೋರಾಟ ಮಾಡಿದ್ದು ಸಾರ್ವಜನಿಕವಾಗಿ ಎಲ್ರಿಗೂ ನೀರು ಕೊಡಿ ಅಂತ, ಎಲ್ಲ ಕೆರೆಗಳನ್ನು ತುಂಬಿಸಿ ಅಂತ. ನೀವು ತಂದಿದ್ದು ಯಾವುದು? ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ತಂದರೆ. ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಯಾರು ಕೇಳಿದ್ರು? ನಾವು ಆವತ್ತಿನ ಹೋರಾಟದಲ್ಲಿ, ಶಾಶ್ವತ ನೀರಾವರಿ ಹೋರಾಟದಲ್ಲಿ ಇತ್ತು ಅದು ಸಬ್ಜೆಕ್ಟು. ಇವತ್ತು 3 ಹಂತದ ಸಂಸ್ಕರಣ ಮಾಡಿ ನೀರನ್ನು ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿದ್ರೆ 2 ಹಂತದ ಸಂಸ್ಕಾರ ಮಾಡಿ ಇವತ್ತು ಎಷ್ಟು ಜನ ಇವತ್ತು ರೋಗಿಗಳಾಗಿದ್ದಾರೆ? ಆಯ್ತು. ಇವಾಗ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ, ಎಲ್ಲ ಕಡೆ ಹಾಕಿದ್ದಾರೆ. ನೀರು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ, ಮಾಡಬೇಕು ಅಂತಕ್ಕಂಥದ್ದು ನಾವು ಕೂಡ ಒತ್ತಾಯನ ಮಾಡಿದ್ದೀವಿ, ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಈ ಭಾಗದ ರೈತರಾಗಿರಲಿ ಸಾರ್ವಜನಿಕರಾಗಿರಲಿ ನಮ್ಮ ಜವಾಬ್ದಾರಿ, ಅದು ಮಾಡಲೇಬೇಕು, ಮಾಡ್ತಿರ್ತಾರೆ. ಸರ್, ಈಗ ನಾವು ರಾಹುಲ್ ಗಾಂಧಿನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಎಲ್ಲರೂ. ಎಂದಾದರೂ ಕೂಡ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿದ್ದೀವಿ ಸರ್ ನಾವು? ಅವ್ರನ್ನ ಬಪ್ಪನ್ ಅಂತ ಮಾತಾಡ್ತಾರೆ, ಚೈಲ್ಡ್ ಅಂತ ಮಾತಾಡ್ತಾರೆ, ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಎಂದಾದರೂ ಅದಕ್ಕೆ ಒಂದು ಅಧಿಕಾರ ಕೊಟ್ಟು ನೋಡಿದರೆ ನಾವು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ದಿನ ಕೂಡ ರಾಹುಲ್ ಗಾಂಧಿಗೆ ಒಂದು ಅಧಿಕಾರ ಕೊಟ್ಟಿಲ್ಲ. ಇಡೀ ಇಂಡಿಯಾ ಎಲ್ಲ ಕೂಡ ಓಡಾಡ್ತಾ ಇದ್ದಾರೆ, ಕಷ್ಟ ಸುಖಗಳು ಆಲಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಸಾರ್ವಜನಿಕರ ಜೊತೆಯಲ್ಲಿ ಬೆರೀತಾ ಇದ್ದಾರೆ. ಎಂದಾದರೂ ಕೂಡ ಒಂದು ಅಧಿಕಾರ ಕೊಟ್ಟು ನೋಡೋಣಪ್ಪ, ಆಮೇಲೆ ಅವರು ಹೆಂಗೆ ಜನರ ಮಧ್ಯದಲ್ಲಿ ಇರ್ತಾರಾ, ದೂರ ಇರ್ತಾರಾ, ಜನರ ಕಷ್ಟಕ್ಕೆ ಆಲಿಸ್ತಾರಾ ಇಲ್ವಾ ಅನ್ನೋದು ಗೊತ್ತಾಗೋದು. ಈಗ 10 ವರ್ಷ ಒಂದು ಸಾರಿ ನಾವು ಮೋದಿ ನೋಡಿದ್ವಿ, ಇನ್ನೊಬ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಲ್ವಾ? ಈ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆಯವರೆಲ್ಲ ಕೂಡ ಏನೇನೋ ಮಾಡೋಕ್ಕಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಜನ ಏನು ಮಾಡಿದ್ರು, ಬದಲಾವಣೆ ಬಯಸಿದ್ರು. ಈಗ 10 ವರ್ಷ ಮೋದಿನೂ ನೋಡಿದ್ದೀವಿ, ಈ ಸಾರಿ ಬೇರೆಯವ್ರನ್ನ ನೋಡೋಣ, ತಪ್ಪೇನಿದೆ? ಇದೆಯಲ್ಲ ಅವ್ರನ್ನ ಅವಮಾನ ಮಾಡ್ತಕ್ಕಂಥದ್ದು. ಯಾಕೆ ನಾನು ಹೇಳ್ತೀನಂದರೆ, ನಿನ್ನ ಮನೆಗೆ ನಾನು ಊಟ ಬಂದು ತಿಂದಾಗ ಇಡೀ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ, ಹಾಗಾದರೆ ನೀವು ಮನುಷ್ಯರಲ್ವಾ? ಅಲ್ಲಲ್ಲ ಸರ್, ಬದಲಾವಣೆ ಅಲ್ಲ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ? ಅಲ್ಲ, ಹೌದು, ನೀವು ಪ್ರಚಾರನ ಮಾಡ್ತಾ ಇರೋದು. ಈಗ ನೀವು ಪ್ರಚಾರ ಅಲ್ಲದೇ ಇದ್ದಿದ್ರೆ ನಿನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗಿತ್ತು, ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗಿತ್ತು. ಹಾಂ, ಅದನ್ನೇ ಹೇಳಿ ಸರ್, ಯಾರು ಮಾಡಿದ್ರು ಕೂಡ ತಪ್ಪೇನೆ ಸರ್. ಪ್ರದೀಪ್ ಈಶ್ವರ್ ಮಾಡಿದ್ರು ತಪ್ಪೇನೆ, ಇನ್ನೊಬ್ಬರು ಮಾಡಿದ್ರು ತಪ್ಪೇನೆ. ನಾವು ಯಾರು? ಸುಧಾಕರ್ ಕಡೆಯಿಂದ ದಲಿತರ ಮೇಲೆ ಆಗಿರ್ತಕ್ಕಂಥ ಸುಳ್ಳು ಕೇಸ್ಗಳಿಗೆ ಸಾಕ್ಷಿ ನಾನೇ. 24 ದಿನ ಜೈಲಲ್ಲಿದ್ದಂಥವನು ನಾನೇ. ತಾವೆಲ್ಲ ಕೂಡ ನೋಡಿದ್ದೀರಿ. ಒಂದು ಕೊಲೆ, ಅದು ನಾನು ಯಾರನ್ನೂ ಕೊಲೆ ಮಾಡಲಿಲ್ಲ, ಯಾರ ಜೋಬಿಗೆ ಕೈ ಹಾಕಲಿಲ್ಲ, ಯಾರ ಆಸ್ತಿನ ಬರ್ಸ್ಕೊಳ್ಳಿಲ್ಲ, ಅಥವಾ ಯಾರು ತಲೆ ಬುರುಡೆ ನಾನು ಹೊಡೆದಾಕಲಿಲ್ಲ, ಅಥವಾ ಯಾವುದೇ ಪಾಸ್ತಿ ನಷ್ಟ ಮಾಡಲಿಲ್ಲ ಅಲ್ವ ಸರ್? ಆಮೇಲೆ ಮಾಜಿ ಶಾಸಕರು ಇವತ್ತು 3 ಜನ ಇದ್ದಾರೆ. ಒಬ್ಬ ಶಾಸಕ ಅವ್ರ ಜೊತೆಯಲ್ಲಿ ಇದ್ದಾರೆ, ಇನ್ನೊಬ್ಬ ಶಾಸಕರು ಅವ್ರ ಜೊತೆಯಲ್ಲಿ ಇದ್ದರು, ಈಗ ಹೊರಗಡೆ ಬಂದರು ಅರಸಿಯಮ್ಮ ಅವರು. 3 ಮಾಜಿ ಶಾಸಕರು ಅಲ್ಲಲ್ಲ, ಮಾಜಿ ಶಾಸಕರು 3 ಜನರು ಕೂಡ ಅವರು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅಲ್ವ ಸರ್? ನೀವು ಆವತ್ತು ಜಗಜೀವನ್ ರಾಮ್ ಭವನದ್ದು ಗುದ್ದಲಿ ಪೂಜೆ ಮಾಡುವಾಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದ್ದೀರಿ.
ಯಾರಾದರೂ ಬಂದು ಅವ್ರಲ್ಲಿ ಗಲಾಟೆ ಮಾಡಿದ್ರಾ ಅಥವಾ ಅವ್ರಿಗೇನು ಮುಖಾಮುಖಿ ಆಗಿತ್ತಾ ಅಥವಾ ಏನಾದರೂ ಚರ್ಚೆಗಳಾಗಿತ್ತಾ? ಏನಾಗಲಿಲ್ವಲ್ಲ. ಹಾಗಾದ್ರೆ ಹೆಂಗಾಯಿತು ಕೇಸ್ ಅದು?